ಯಾರಗ ಜಾನೇಂದ್ರ. ಮಾನ್ಯ ಅಧ್ಯಕ್ಷರೇ, ಈ ದೇವಸ್ಥಾನಗಳ ವಿಶೇಷವಾಗಿ ಎಲ್ಲ ವರ್ಗದ ದೇವಾಲಯಗಳಿಗೆ ಉತ್ತರ ಯಾರು ಕೊಡ್ತಾರೆ? ಓಕೆ. ಧಾರ್ಮಿಕ ದತ್ತಿ ಆಯುಕ್ತರು ಮತ್ತು ಪ್ರಭಾಗ ಬಿ ದೇವಾಲಯಗಳಿಗೆ ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಮುಜರಾಯಿ ದೇವಸ್ಥಾನಗಳಲ್ಲಿನ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರುಗಳಿಗೆ ಸರಿಯಾದ ಸಮಯಕ್ಕೆ ವೇತನ ಮತ್ತು ತಸ್ತೀಕ್ ಪಾವತಿ ಆಗಲಿಲ್ಲ ಮತ್ತು ಈ ದೇವಾಲಯದ ಆಸ್ತಿಗಳನ್ನು ರಕ್ಷಣೆ ಮಾಡುವಂಥ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇನೆ ಬೇಕಾಬಿಟ್ಟಿಯಾಗಿ ಯಾರ್ಯಾರೋ ಬಳಸ್ಕೊಳ್ತಾರೆ. ದೇವಸ್ಥಾನದ ಆದಾಯಗಳು ಸೋರಿ ಹೋಗ್ತಾ ಇದ್ದಾವೆ ಮತ್ತು ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಸರಿಯಾದ ರೀತಿ ಸಂಬಳ ಸಾರಿಗೆಗಳು ದೊರಕ್ತಾ ಇಲ್ಲ. AB ದೇವಸ್ಥಾನಗಳಿಗೆ ಪರವಾಗಿಲ್ಲ, ABC D ವರ್ಗದ ಮುಜರಾಯಿ ದೇವಸ್ಥಾನಗಳ ಅದನ್ನು ದೇವರೇ ಕಾಪಾಡಬೇಕಷ್ಟೆ. ಆ ಅರ್ಚಕರುಗಳು ನಿತ್ಯ ಪೂಜಾ, ದೇವಸ್ಥಾನದ ಬತ್ತಿ, ಎಣ್ಣೆ ಯಾವುದಕ್ಕೂ ಕೂಡ ಗತಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಏನಂದ್ರೆ ಅವರ ಕುಟುಂಬಗಳಿಗೆ ಅನುಚಾರವಾಗಿ ಬಂದಿದೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಗಮನ ಸೆಳೀತಾ ಇದೆ. ತಮಗೆ ಉತ್ತರವನ್ನು ಒದಗಿಸಲಾಗಿದೆ, ಸುದೀರ್ಘವಾದ ಉತ್ತರವನ್ನ. ಇವತ್ತು ತಾವು ಕೇಳಿದ ಪ್ರಶ್ನೆ ಏನಿದೆ, ರಾಜ್ಯ ಸರ್ಕಾರದ ABC ಮತ್ತು D ವರ್ಗದ ಮುಜರಾಯಿ ದೇವಸ್ಥಾನಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರಿಗೆ ಸರಿಯಾದ ಸಮಯಕ್ಕೆ ವೇತನ ಮತ್ತು ತಸ್ತೀಕ್ ಪಾವತಿ ಆಗದಿರೋ ಕಾರಣ ಮತ್ತು ಅಗತ್ಯ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ತಾವು ಕೇಳಿದಿರಿ. ಆಸ್ತಿ ಪಾಸ್ತಿ ಬಗ್ಗೆ ನೀವು ಆ ಪ್ರಶ್ನೆಯನ್ನು ಕೇಳಿಲ್ಲ. ಅದಾಗಿನೂ ಕೂಡ ಇವತ್ತು ಈ ವಿಚಾರಗಳ ಸಂಬಂಧಿಸಿದಂತೆ ABCD ಮುಜರಾಯಿ ದೇವಸ್ಥಾನಗಳಲ್ಲಿ ಇವತ್ತು ವೇತನದ ಬಗ್ಗೆ ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದೀವಿ. ಅದಾಗಿನೂ ಕೂಡ ತಮ್ಮದೇನಾದರೂ ಪ್ರಶ್ನೆಯನ್ನು ಕೇಳಿ ನಾನು ಅದಕ್ಕೆ ಉತ್ತರವನ್ನು ದೊರಕಿಸ್ಕೊಡ್ತೀನಿ. ಸರ್, ಅನೇಕ ದೇವಸ್ಥಾನಗಳಿಗೆ ನಾನು ತಮಗೆ ಬರೆದು ಕಳಿಸ್ತೇನೆ ಬೇಕಾದ್ರೆ. ಓಕೆ. ದತ್ತಪೀಠದಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ಅರ್ಚಕರ ನೇಮಕ ಆಗಿದೆ. ನಿಮ್ಮ ಪ್ರಶ್ನೆ ಏನಿದೆ ಹೇಳಿ ಸರ್. ನಿಮ್ಮ ಪ್ರಶ್ನೆ ಏನಿದೆ, ತಾವು ಪ್ರಶ್ನೆ ಕೇಳಿರುವಂತಹದ್ದು ರಾಜ್ಯ ಸರ್ಕಾರದ ABCD ಮತ್ತು D ವರ್ಗದ ಮುಜರಾಯಿ ದೇವಸ್ಥಾನಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರಿಗೆ ಸರಿಯಾಗಿ ಸಮಯಕ್ಕೆ ವೇತನ ಮತ್ತು ತಸ್ತೀಕ್ ಪಾವತಿ ಆಗಿರೋ ಕಾರಣ ಅಗತ್ಯ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ನಾವು ಕೇಳಿದ್ದೀವಿ. ಸರ್, ಈಗ ಈ ಇನಾಮ್ ರದ್ಯಾತಿ ಪ್ರಕಾರ ಜಮೀನು ಹೋಗಿದೆ, ಅದರಲ್ಲಿ ಅರ್ಚಕರಿಗೆ ಸರಿಯಾದ ರೀತಿ ತಸ್ತೀಕ್ಗಳು ತಲುಪ್ತಾ ಇಲ್ಲ. ನಿಮ್ಮ ತಾಲೂಕು ಕಚೇರಿನಲ್ಲಿರುವಂಥ ಏನು ತಹಸೀಲ್ದಾರರು ಮತ್ತು ಅಲ್ಲಿಯ ಗುಮಾಸ್ತರು ಹಿಂಸೆ ಕೊಡುವಂಥ ಕೆಲಸ ರಾಜ್ಯದ ಅನೇಕ ಕಡೆ ಈಗ ಮೊನ್ನೆ ಬಜೆಟ್ ಆಯ್ತಲ್ಲ, ನಡೀತಾ ಇದೆ. ಡೈರೆಕ್ಟ್ ಆರ್ಚಕರಿಗೆ ಹೋಗ್ತದೆ ಅಂತ ಹೇಳಿ ಆರ್ಚಕರಿಗೆ ತಸ್ತೀಕ್ ಮೊನ್ನೆ ತೀರ್ಮಾನ ಆಯ್ತಲ್ಲ, ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಈಗ ತಸ್ತೀಕ್ ರದ್ದಿ ಆಯ್ತು ಏನು 1955 ಹಾಗೂ ಕರ್ನಾಟಕ ಹರು ಇನಾಮ್ ರದ್ದಿಯಾತಿ ಕಾಯ್ದೆ 1970 ಅನ್ವಯ ಇನಾಮ್ ಜಮೀನುಗಳನ್ನು ಕಳೆದುಕೊಂಡು ಧಾರ್ಮಿಕ ಸಂಸ್ಥೆಗಳಿಗೆ ಪರ್ಯಾಯಧನವಾಗಿ ತಸ್ತೀಕನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1902ರಲ್ಲಿ ಇನಾಮೇತರ ಜಮೀನುಗಳು ಕಳೆದುಕೊಂಡ ಧಾರ್ಮಿಕ ಸಂಸ್ಥೆಗಳಿಗೆ ಪರ್ಯಾಯಧನವಾಗಿ ವರ್ಷಾಸನ ನೀಡಲಾಗ್ತದೆ ಅಂತಲೂ ಕೂಡ ಹೇಳಿದ್ದೀವಿ. ತಸ್ತೀಕ್ ಮತ್ತು ವರ್ಷಾಸನವನ್ನು ಕಾಲಕ್ಕೆ ಪರಿಶೀಲಿಸಲಾಗ್ತು. ಹಾಲಿ ವಾರ್ಷಿಕ ರು 60,000ಗಳನ್ನು 2 ಕಂತುಗಳಲ್ಲಿ ನೇರವಾಗಿ ತಹಶೀಲ್ದಾರರಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ತಹಶೀಲ್ದಾರ್ನು RTGS ಮೂಲಕ ಸಂಬಂಧಿಸಿದ ದೇವಾಲಯಾರ್ಚಕರಿಗೆ ತಸ್ತೀಕನ್ನು ಬಿಡುಗಡೆ ಮಾಡಿರ್ತಾರೆ. ತಮಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಮತ್ತು ಇಷ್ಟೇ ಅಲ್ಲ, ತಸ್ತೀಕ್ ಮತ್ತು ವರ್ಷಾಸನ ಪಾವತಿಯಲ್ಲಿ ಆಗುತ್ತಿರುವ ವಿಳಂಬವನ್ನು ತಪ್ಪಿಸುವ ಉದ್ದೇಶದಿಂದ ತಸ್ತೀಕ್ ಪಾವತಿಯನ್ನು ಸರಳೀಕರಣಗೊಳಿಸಿ ತಸ್ತೀಕ್ ಭತ್ಯೆಯನ್ನು ಅರ್ಚಕರ ಖಾತೆಗೆ ನೇರವಾಗಿ DBT ಮೂಲಕ ಪಾವತಿಸಲು ವೆಬ್ ಪೋರ್ಟಲ್ ಹಾಗೂ ಮೊಬೈಲ್ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದೀವಿ. ಸರ್, ಕೊಟ್ಟಿದ್ದೀರಿ. ಇದು ಪೂರ್ಣ ಇಲ್ಲ, ನಾನು ತಮಗೆ ಬರೆದು ಕಳಿಸ್ತೀನಿ. ದಯವಿಟ್ಟು ಇದನ್ನು ಸರಿಪಡಿಸುವಂಥ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಬೇಕು ಸರ್ಕಾರದ ಕಡೆಯಿಂದ. ಅರ್ಚಕರುಗಳು ಗೋಳಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದ ರೀತಿ ಇದು ತಲುಪ್ತಾ ಇಲ್ಲ. ಇನ್ನೊಂದು, ಇದರಲ್ಲಿ ನಾನು ಡೀಟೇಲ್ ಬರೀಲಿಕ್ಕೆ ಹೋಗಲಿಲ್ಲ. ನಮ್ಮ ದೇವಸ್ಥಾನದ ಆಸ್ತಿಗಳನ್ನು ನೀವು ಹೇಗೆ ಮೊನ್ನೆ ದಿನ ನಿರ್ಣಯ ತಗೊಂಡಿದ್ದೀರಿ, ವಕ್ಫ್ ಆಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಷ್ಟೋ 31,500 ಕೋಟಿ ದುಡ್ಡು ಹಣ ಕೊಡ್ತೀವಿ ಅಂತ ಅಭಿನಂದನಾರ್ಹ. ಖಂಡಿತವಾಗೂ ದೇವಾಲಯದ ಜಮೀನನ್ನು ಕೂಡ ಇದೇ ರೀತಿ ಕಾಪಾಡಬೇಕು. ಯಾರ್ಯಾರ್ದು ಕಡೆ ಇದೆ ಅದು ದೇವಾದಾಯ ಉಳಿಬೇಕು ಮತ್ತು ಸರ್ಕಾರದ ಬರಬೇಕು. ಅದು ಅಲ್ಲಿಯ ದೇವಸ್ಥಾನಗಳ ಅಭಿವೃದ್ಧಿಗೆ ಹೋಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಹಣವನ್ನು ಇಟ್ಟು ದೇವಸ್ಥಾನದ ಆಸ್ತಿಗಳನ್ನು ರಕ್ಷಣೆ ಮಾಡುವಂತಹ ದೃಷ್ಟಿಯಿಂದ ಪ್ರಯತ್ನ ಮಾಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರು, ನಾನು ಸಚಿವರಿಗೆ
ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚಿಸ್ತೇನೆ. ಸ್ವರೂಪ್